ಹಿಂಗ ಗಾಬರಿ ಆಗೋದು? ಅಯ್ಯೋ ದ್ಯಾವ್ರೆ. ಸ್ನೇಹನ್ ಜೊತೆ ಸಿರಿದು ಮದುವೆ ಆದರೆ ಮನೆ ದೇವ್ರಿಗೆ ಬರ್ತೀನಿ ಅಂತ ಅರಸ್ಕೊಂಡಿದ್ದೆ ಕಣಯ್ಯ. ಅಕ್ಕೆ ಹೊಂಟಿವ್ನಿ. ಮುಂಚೆ ಹೇಳಿದ್ರೆ ನಾನು ನಿನ್ನ ಜೊತೆ ಬರ್ತಾ ಇದ್ದೆ ತಾನೆ. ನೀನು ನನ್ನ ಜೊತೆ ಬಂದ್ಬಿಟ್ರೆ ಮೆಸ್ ಕಡೆ ಮನೆ ಕಡೆ ನೋಡ್ಕೊಳ್ಳೋರು ಯಾರು? ವಾ ಹಾ ಕಂಟಿನ ಸ್ನೇಹನು ಕಳ್ಸಕ್ಕೆ ಪುಟ್ಟಕ್ಕ ಎಲ್ಲ ತಯಾರಿ ಮಾಡ್ಬಿಟ್ಟವಳೆ. ಒಳ್ಳೇದು. ಕಂಟಿ ಸ್ನೇಹ ಮನೆಗೆ ಹೊರಡುಮ. ಅತ್ತೆ, ಪುಟ್ಟವ ಕುಲದೇವ್ರಿಗೆ ಹೋಗ್ತಿದ್ದಾರೆ, ಅದಕ್ಕೆ ಈ ತಯಾರಿ ಎಲ್ಲ. ಹೌದೇ ಪುಟ್ಟಕ್ಕ, ಇದೇನು ಇದ್ದಕ್ಕಿದ್ದಂಗೆ ಇಂಥ ನಿರ್ಧಾರ ತಗೊಂಡಿದ್ಯಾ? ಕಂಟಿ ಅವ್ರದ್ದು ಮತ್ತೆ ಸ್ನೇಹಂದು ಮದುವೆ ಆದ್ರೆ ಬರ್ತೀನಿ ಅಂತ ಮನೆ ದೇವ್ರಿಗೆ ಅರ್ಕೆ ಹೊತ್ಕೊಂಡಿದ್ಲಂತೆ. ವಾ ಹೌದೇ ಪುಟ್ಟಕ್ಕ, ಇದೇನು ಇದ್ದಕ್ಕಿದ್ದಂಗೆ. ಸರಿ 7 ದಿನ ಆಯ್ತದೆ. ಮನ್ ದೇವ್ರಿಗೆ ಹೋಯ್ತಾರದಲ್ವೇ, ಏನು ತಿಂಗಳಾನ್ಗಟ್ಲೆ ಹೋಯ್ತೀನಿ, ಬಂದ್ಬಿಡ್ತೀನಿ. ಆದ್ರೂ ನೀನು ಇಲ್ಲದೆ ಇರೋಕ್ಕೆ ನನಗೆ ಬೇಸರ ಆಯ್ತದೆ. ಈ ನಿಮ್ಮ ಮಕ್ಳುಗಳದ್ದು ಹೆಂಗಿರ್ತಾವೋ ಏನೋ. ಅವ್ವ, ನೀನ್ ಇಲ್ದೆ ನಾನು ಅಷ್ಟು ದಿನ ಹೆಂಗವ ಇರ್ಲಿ? ಸುಮಾ ಸುಮ್ಕಿರವಿ. ಅವ್ವ, ನಾವು ಹುಡ್ದಾಗ್ಲಿಂದ ಇಲ್ಲಿವರೆಗೂ ನಮಗೋಸ್ಕರನೇ ದುಡ್ದಿರೋದಾಗಿದೆ. ಮೊದಲನೇಗಿಂತ ಅವ್ವ ತಾನಾಗೆ ಮಂದೇವ್ರಿಗೂ ಬರ್ತೀನಿ ಅಂತ ಹೇಳ್ತಾವಳೆ. ಬರ್ಲಿ ಬಿಡವಿ. ಅವ್ವ ನೀನು ಹೋಗ್ಬಿಟ್ಟು ಬಾರವ್ವ. ನನ್ನ ಜಾಗದಾಗೆ ನೀನಿದೆಯಾ ಅನ್ನೋದೇ ನಂಗೊಂದು ದೊಡ್ಡ ನೆಮ್ಮದಿ ತಾಯಿ. ಮೆಸ್ ಕಡೆ ಮನೆ ಕಡೆ ಸುಮ್ಮನ ಕಡೆ ಹೊಸಿ ಗಮನ ಹರಿಸು. ನೀನು ಏನೂ ಚಿಂತೆ ಮಾಡ್ಬೇಡ ಕಣವ. ನನ್ನ ಸಹಾಯಕ್ಕೆ ಅಂತ ಅಪ್ಪಯ್ಯ, ಗಂಗಣ್ಣ, ಸ್ನೇಹ, ಸುಮಾ ಎಲ್ಲರೂ ನನ್ನ ಜೊತೆಗೆ ಅವ್ರೆ. ಸಿರಿ, ನಾನು ಬರೋ ಗಂಟ ಹೊಸಿ ಸಹಾಯಕ್ಕೆ ನಿನ್ನ ಹೆಂಡ್ರನ್ನು ಕಳ್ಸಪ್ಪ. ಅವ್ವ, ನೀ ಅದು ನಂಗೆ ಹೇಳ್ಬೇಕೆ? ಅಮ್ಮರೇ, ನಾನಿನ್ ಬರನ್ನೇ. ಪುಟ್ಟಕ್ಕ, ಎಲ್ಲನೂ ಸುಸೂತ್ರವಾಗಿ ನಡೆಸ್ಕೊಟ್ಟಿದ್ಯಾ. ನಿನ್ನ ಯಾತ್ರೆನೂ ಸಂದಕ್ಕಾಗಲಿ, ಸೇಮಾಗುವಾಗ ಬಾ, ಶುಭವಾಗುವಾಗಿ ಲಾಭವಾಗಿ ಬರಬೇಕು. ನನಗೂ ನಿಮ್ಮನ್ನೆಲ್ಲ ಬಿಟ್ಟಿರೋಕ್ಕೆ ಆಗಕ್ಕಿಲ್ಲ. ದರ್ಶನ ಮುಗಿಸ್ಕೊಂಡು ಬಿರ್ನೆ ಬಂದ್ಬಿಡ್ತೀನಿ. ಅವ್ವ, ನಿನಗೆ ಹಣದ ಸಹಾಯ ಏನಾದರೂ ಬೇಕಿದ್ರೆ ಒಂದು ಫೋನ್ ಮಾಡೋ, ನಿನ್ನ ಅಕೌಂಟ್ಗೆ ದುಡ್ಡು ಕಳಿಸ್ತೀನಿ. ಬಸ್ಸು, ನಾನು ಬಡಿಸ್ತೀನಿ. ಅಯ್ಯ, ಬಡ್ಸೋದು ಯಾವಾಗಲೂ ಇರ್ತೈತೆ. ಇವತ್ತು ನೀವಿಬ್ರು ಗಂಡ ಹೆಂಡ್ರು ಜೊತೆನಾಗ ಕುಂತ್ಕೊಂಡು ಊಟ ಮಾಡಬೇಕು. ನೀನು ಸುಮ್ಕೆ ಊಟ ಮಾಡು. ಅಣ್ಣಯ್ಯ, ಇವತ್ತು ಎಲ್ರ ಮುಂದೆ ಅತ್ತಿಗೆಗೆ ನೀವು ಸ್ವೀಟ್ ತಿನ್ನಿಸ್ಬೇಕು. ಹಾಗೇನೆ ಅದಕ್ಕೆ ನೀವು ಅಣ್ಣಯ್ಯಂಗೆ ಸ್ವೀಟ್ ತಿನ್ನಿಸ್ಬೇಕು. ದೊರೆ, ಇವತ್ತು ಈ ಊಟ ಹಂಚ್ಕೊಂಡಂಗೆ ನಾಳೆ ನಿನ್ನ ಬದುಕಲ್ಲಿ ಬರೋ ಕಷ್ಟ ಸುಖನು ಹೀಗೆ ಹಂಚ್ಕೋಬೇಕು. ಎಲ್ಲಿ ನಿನ್ನ ಅಂಡ್ರಿಗೆ ಸಿಹಿ ತಿನ್ಸು. ಏನಾಯ್ತಲ್ಲ ಮಗ? ಏನಿಲ್ಲ. ಅದಕ್ಕೆ ಇವಾಗ ನಿಮ್ಮ ಸರ್ದಿ. ನನಗೆ ಕಸ್ತೀರಾ? ಐತೆ ರೀ. ಇವಾಗ ಏನ್ ತಿನ್ಸ್ತೀರೋ ಇಲ್ವೋ? ಅಯ್ಯೋಯ್ಯೋ, ತಿನ್ನಿಸ್ತೀನಿ. ಆಮೇಲೆ ನೀವು ಮುನ್ಸ್ಕೊಂಡು ಹೋಗ್ಬಿಟ್ರೆ ಕಷ್ಟ.
ಮಾಡಬೇಕು, ಆದರೆ ಎಲ್ಲಿ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇನ್ನೆಲ್ಲಿ ಮಾಡ್ತೀಯವ್ವ? ನಿನ್ ಗಂಡನ ಕೋಣೆಯಾಗ ಮಾಡ್ಕೋ. ಅದು ಅಜ್ಜಿ, ಯಾಕೆ ಸ್ನೇಹ, ಅಣ್ಣನ ರೂಮಿಗೆ ಹೋಗಕ್ಕೆ ನಾಚಿಕೆ ಆಗ್ತಿದ್ಯಾ? ಈ ದಿನ ನೀನು ಬಂಗಾರ ನೋಡ್ಕೊಳಕ್ ಬರ್ತಿದ್ದೆ, ಈಗ ನಮ್ ದೊರೆ ನೋಡ್ಕೊಳಕ್ಕೆ ಸೊಸೆ ಆಗಿ ಬಂದಿದ್ಯಾ. ಅವನ್ ಕೋಣೆಗೆ ಹೋಗಕ್ಕೆ ಯಾಕೆ ಮುಜುಗಾರ? ನಿನ್ಗೆ ಅಣ್ಣನ ರೂಮಿಗೆ ಹೋಗಕ್ಕೆ ನಾಚಿಕೆ ಆದ್ರೆ ಇರು, ಅಣ್ಣಯ್ಯನೇ ಕರಿತೀನಿ. ಬಸ್ಸು, ಅಣ್ಣಯ್ಯ, ಅಣ್ಣಯ್ಯ, ಏನ್ ತಂಗ್ಯವ್ವ? ನಿನ್ನ ಹೆಂಡ್ರಿಗೆ ನಿನ್ ಕೋಣೆಗೆ ಹೋಗಕ್ಕೆ ನಾಚಿಕೆ ಅಂತೆ. ಹೊಸಿ ಕರ್ಕೊಂಡು ಹೋಗ್ಲಾ ದೊರೆ? ಅಜ್ಜಿ ಇವರಿಬ್ರು ನಾಚ್ಕೋತಿದ್ದಾರೆ.